ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪಲ್ಗುಣಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನನಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ವಾಯ್ಸ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ. ಇವತ್ತು ನಾವ್ ಎಲ್ಲರೂ ಎಲ್ಲಿಗೋ ಹೋಗ್ತಾ ಇದೀವಿ. ಎಲ್ಲಿಗೆ ಅಂತ ನಿಮ್ಗೂ ಗೊತ್ತಾಗುತ್ತೆ. ಈ ವ್ಲಾಗ್ ನ ಎಂಡರ್ಗೂ ನೋಡ್ತಾ ಇರಿ. ದಯವಿಟ್ಟು ಇನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಆನ್ ಅಲ್ಲಿ ಇಟ್ಕೊಳ್ಳಿ. ನೋಡಿ, ಕೃಪಕ ವರ್ಷಕನು ಬರ್ತಾ ಇದ್ದಾರೆ. ಎಲ್ಲರೂ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತೀವಿ ಅಂತ ಈ ವ್ಲಾಗ್ ಮಧ್ಯದಲ್ಲಿ ಗೊತ್ತಾಗುತ್ತೆ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡ್ತಾ ಇರಿ. ಪಾಪ ನಾಯಿಗಳು ನಮ್ಮ ಅತ್ತೆ ಮನೆ ಕಾವಲು ಕಾಯ್ತಾ ಇದೆ. ಚಿಕ್ಕ ಪುಟಾಣಿ ಒಳ್ಳೆ ಅಕ್ಕೌಟಿಗೆ ಬ್ರಷಿಂಗ ಇಲ್ಲ ಅತ್ತೆ, ಚಿನ್ನದ್ದೆ. ಕಾರಲ್ಲಿ ಹತ್ತಿ ಕೂತಿದ್ದೀವಿ ಗೈಸ್. ನಾನು ನಮ್ಮ ಅತ್ತೆ, ಇನ್ನ ಯಾರು ಬಂದಿಲ್ಲ. ಎಲ್ಲಾರನ್ನೂ ಕರ್ಕೊಂಡು ಹೊರಡ್ಬೇಕು. ಟೈಮ್ ಇವಾಗ 8:15 ಆಗಿದೆ. ಎಲ್ಲಾರನ್ನೂ ಕರ್ಕೊಂಡು ಹೋಗೋಷ್ಟೊತ್ತಿಗೆ 9 ಗಂಟೆ. 7 ಗಂಟೆಗೆ ಹೊರಡ್ಬೇಕು ಅನ್ಕೊಂಡವ್ರು 8:15 ಹೊರಟಿದೀವಿ. ಅಲ್ಗೋಗಿ ರೀಚ್ ಆಗೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ನಿಮ್ಗೆ ತೋರಿಸ್ತೀನಿ, ಬನ್ನಿ. ನಿಧಾನಕ್ ಬಾ. ನೋಡಿ ಗೈಸ್, ಎಲ್ಲರೂ ಇವಾಗ ಬರ್ತಾ ಇದ್ದಾರೆ. ಮಾನ್ವಿಕ್ ಸಬ್ಸ್ಕ್ರೈಬ್ ಟು ಪಲ್ಗುಣಿ ವ್ಲಾಗ್ಸ್. ಜೋರಾಗಿ ಹೇಳೋ ಕೆಲಸ ಅಲ್ಲ. ಸಬ್ಸ್ಕ್ರೈಬ್ ಟು ಪಲ್ಗುಣಿ ವ್ಲಾಗ್ಸ್ ಅಂಡ್ subscribe and like to Palguni vlogs and for more such videos. Acha, why are we in so many videos in Nellore? We were with you in the video. ನೀನಿದ್ದಲ್ಲ ಅದಕ್ಕೆ. Yeah. ಹಾಯ್ ಮಾಮಿ. ಎಲ್ಲಿ ಬಚ್ಚು ಮಮ್ಮಿ? ಓ ಅಲ್ಲಿ. ಹಾಯ್. ರಜನಿ ಅಕ್ಕ, ಶಾರದತ್ತೆ, ಲಲಿತತ್ತೆ, ನಮ್ಮ ಮಾಮ ಹಾಗೆ ಪ್ರತ್ಯೂಷ್ ಇವರೆಲ್ಲರೂ ಆಟೋದಲ್ಲಿ ಬರ್ತಾರೆ. ನಾವೆಲ್ಲರೂ ಕಾರಲ್ಲಿ ಹೋಗ್ತೀವಿ. ಹಿಂದ್ಗಡೆ ಸೀಟಲ್ಲಿ ಟೈರ್ ಇತ್ತು ಅಂತ ನಮ್ಮ ಮಾವ ಮತ್ತೆ ವಿಶ್ವಣ್ಣ ಇಬ್ರು ಸೇರ್ಕೊಂಡು ಎತ್ತಿ ಹಾಕ್ತಾ ಇದ್ದಾರೆ. ಸುಸ್ತಾಗಿ ಹೋದ್ರು. ಇದನ್ನ ಎತ್ತಿ ಹಾಕೋ ಅಷ್ಟೊತ್ತಿಗೆ ಎಲ್ಲರೂ ಬಂದಾಯ್ತು, ಇನ್ನೇನು ಹೊರಡಬೇಕು. ಆಟೋದಲ್ಲಿ ಬರೋರು ಸ್ವಲ್ಪ ಸ್ಲೋ ಆಗಿ ಬರ್ತಾರೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವೇ ಫಸ್ಟ್ ಹೋಗೋಣ ಅಂತ ಎಲ್ಲರೂ ಕುತ್ಕೊಂಡು ಅವ್ರವ್ರ ಪ್ಲೇಸ್ನ ಆರಾಮಾಗಿ ಸೆಟ್ ಮಾಡಿಕೊಂಡು ಕಂಫರ್ಟ್ ಎಲ್ಲಾನು ಫೀಲ್ ಮಾಡಿದ್ಮೇಲೆ ಹೊರಡ್ತಾ ಇದ್ದೀವಿ. ಹಾಸನಿಂದ ನಮಗೆ 1 ಅವರ್ ಅಥವಾ 1.5 ಅವರ್ ಆಗ್ಬೋದು ಜರ್ನಿ. ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ, ಎಲ್ಲೋ ಫ್ಯಾಮಿಲಿ ಟ್ರಿಪ್ ಹೋಗ್ತಿದ್ದೀವಿ ಅಂತ ದಯವಿಟ್ಟು ಅನ್ಕೊಳಕ್ ಹೋಗ್ಬೇಡಿ. ಈ ವ್ಲಾಗ್ ಮಧ್ಯದಲ್ಲಿ ಗೊತ್ತಾಗುತ್ತೆ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಆನಲ್ಲಿ ಇಟ್ಕೊಳ್ಳಿ. ನಾನು ನಮ್ಮ ಜುನ್ನು ಇಬ್ರು ಕ್ಯಾಮ್ರಾಗೆ ಪೋಸ್ ಕೊಟ್ಟು ಸಾಕಾಗೋದ್ವಿ. ಜುನ್ನು ಏಡ್ಸಿದೆಲ್ಲ ಮಗನೇ. ನಾವು ಎಲ್ಲರೂ ಈ ಥರ ಒಟ್ಟಿಗೆ ಹೊರಗೆ ಹೋಗಿ ತುಂಬ ದಿನಗಳಾಗೋಗಿತ್ತು. ಎಲ್ಲ ಒಟ್ಟಿಗೆ ಹೋಗ್ತಿರೋದಕ್ಕೆ ಒಂಥರ ಖುಷಿ ಇದೆ. ಬಟ್ ಹೋಗ್ತಿರೋ ಜಾಗ ಏನು ಅಷ್ಟು ಖುಷಿ ಕೊಡಲ್ಲ. ಎಲ್ಲರೂ ಒಟ್ಟಿಗೆ ಹೋಗ್ತಿದ್ದೀವಲ್ಲ ಅಂತ ವಿ ಶುಡ್ ಫೀಲ್ ಹ್ಯಾಪಿ. ಹಂಗೆ ಖುಷಿ ಪಟ್ಕೊಂಡು ಹೋಗ್ತಾ ಇದ್ದೀವಿ. ಫೈನಲಿ ಗೈಸ್ ಬಂದು ರೀಚ್ ಆಗಿದ್ದೀವಿ. ನಾವು ಇವತ್ತು ಬಂದಿರೋದು ದೇವ್ನೂರ್ಗೆ. ಏನಕ್ಕೆ ಬಂದಿದ್ದೀವಿ ಅಂತ ಇನ್ನು ಫ್ಯೂ ಮಿನಿಟ್ಸ್ ಅಲ್ಲೇ ನಿಮ್ಗೂ ಗೊತ್ತಾಗುತ್ತೆ. ಇವಾಗ ಹೋಗೋಣ ಬನ್ನಿ. ಆಟೋ ಮುಂದಕ್ಕೆ ಹೋಯ್ತು. ಸಣ್ಣ ಬಾಟ್ಲಿ ಬೇಕಾದ್ರೆ ತಗೋ, ಅದು ಕುಡಿಯಾಕ ನೀರಿಗೆ ತಗೋ, ಹಿಡ್ಕೋ. ನೋಡಿ ಯಾವ ಥರ ಲೈನಲ್ಲಿ ಇರುವೆಗಳು ಹೋದಂಗೆ ಹೋಗ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಶುಂಠಿ, ಹಚ್ಚ ಹಸಿರು.
ಕೊನೆಗೂ ಈ ವ್ಲಾಗಿನ ಇಂಟೆನ್ಷನ್ ಹೇಳಲೇಬೇಕಾದ ಟೈಮ್ ಬಂದಿದೆ. ನಾವಿವತ್ತು ಬಂದಿರೋದು ನಮ್ಮ ಮಾವಂಗೆ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ. ಇವತ್ತಿಗೆ ನಮ್ಮ ಮಾವ ತೀರೋಗಿ 3 years ಆಗುತ್ತೆ. September 15th. ನಾನು ವ್ಲಾಗ್ನ ಅಪ್ಲೋಡ್ ಮಾಡೋದು 16ಗೆ, ಮಂಡೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬ ಬೇಜಾರಾಗುತ್ತೆ. ಇವರಿಲ್ಲ, ಅವ್ರ ಆ್ಯಬ್ಸೆನ್ಸ್ನ ನಮಗೆ ಫೀಲ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಬಿಕಾಸ್ ಅವ್ರ ಮನೇಲಿಲ್ಲ ಅಂದರೆ ನಾವು ಡ್ಯೂಟಿಗೆ ಹೋಗಿದ್ದಾರೇನೋ, ಬರ್ತಾರೇನೋ ಅನ್ನೋ ಫೀಲಿಂಗಲ್ಲೇ ಇನ್ನೂ ಇದ್ದೀವಿ. 3 ವರ್ಷ ಆದರೂ ನಮಗೆ ಒಂದೊಂದು ಸತಿ ರಿಯಾಲಿಟಿನ ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲ್ಲ. ಇಲ್ಲಿ ಪೂಜೆ ಮಾಡ್ತಿರೋದು ನಮ್ಮ ಅತ್ತೆ, ಅವ್ರ ಹಸ್ಬೆಂಡ್ಗೆ ಮಾಡ್ತಾ ಇದ್ದಾರೆ. ಈ 3 ವರ್ಷದ ಹಿಂದೆ ಆ ದಿನ ನಾವು ಎಷ್ಟು ಕಷ್ಟವಾಗಿ ಕಳೆದಿದ್ವೋ, ಇವಾಗ ವಿ ಆರ್ ಫೀಲಿಂಗ್ ಬೆಟರ್. ಓಕೆ, ನಾವು ಒಪ್ಕೊಳ್ಳೇಬೇಕು. ನಾವು ಒಪ್ಕೊಳ್ಳಿಲ್ಲ ಅಂತ ಅಂದರೂ ಇದೇ ನಿಜ ಅಲ್ವಾ ಅಂತ ಅನಿಸುತ್ತೆ ಇವಾಗ. ಅದಕ್ಕೆ ಎಲ್ಲನೂ ಅಕ್ಸೆಪ್ಟ್ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಬಂದು ಪೂಜೆ ಮಾಡ್ತಾ ಇದ್ದೀವಿ. ದೀಪ ಹಚ್ಚರಿ. ಎಣ್ಣೆ ತಗೊಂಬಂದಿರ ಆ ದೀಪ ಹಚ್ಚ. ದೀಪ ಹಚ್ಚೋಗ ಮಗ, ಹೆಣ್ಣು ಮಗಳು ನೀನು ಇಬ್ರು ಇದ್ದೀರ, ದೀಪ ಹಚ್ಚ್ರಲ್ಲಿ. ಎಂತ ಕೈ ಒರೆಸ್ಕೊಳ್ರಮ್ಮ. ಆಯ್ತು, ಕಾಯಿ ಹೊಡೆದಿರು. ಕಾಯಿ ಹೊಡಿ ಫಸ್ಟ್, ಕಾಯಿ ಹೊಡೆದಿಡಪ್ಪ. ತುಣಿಬೇಡ ಗಿಡಗಳನ್ನ, ಗಿಡ ತುಣಿಬೇಡ ಮಗು. ಅದು ಆ ಕಡೆ ಗಿಡ, ಇದು ಆ ಕಡೆ ಗಿಡ. ಕಾಯಿ ಹಾಕಿದ ಸಸ್ಯ ಎಲ್ಲ ಬಂದಲ್ಲ, ಮತ್ತೆ ಯಾವ ಏನು ಹೋಗಿಲ್ಲ. ಹೋಗಿರೋ ಹಾಕ್ಸಿದ್ವಲ್ಲ ತಿರ್ಗಾ 20 ಈಗ ಹಾಕ್ಸಿದ್ವಿ ನಾವೆಲ್ಲ ಹೋಗಿದ್ದು. ಹಾಕ್ಸಿದ್ವಿ. ಪೂಜೆ ಎಲ್ಲನೂ ಆದಮೇಲೆ ಒಬ್ಬೊಬ್ಬರಾಗೆ ಲೈನಾಗಿ ಬಂದು ಮಾಮಂಗೆ ಪೂಜೆ ಮಾಡ್ತಾ ಇದ್ದಾರೆ. ಸ್ವಲ್ಪ ಜನಕ್ಕೆ ಅನ್ನಿಸ್ಬೋದು ಇದನ್ನೆಲ್ಲ ಯಾಕಪ್ಪ ವ್ಲಾಗ್ ಮಾಡಬೇಕು, ಯಾಕೆ ಅಪ್ಲೋಡ್ ಮಾಡಬೇಕು ಅಂತ. ಬಟ್ ನನಗೆ ಅನ್ಸೋ ಪ್ರಕಾರ ನಾನು ಬರೀ ಖುಷಿಯಾಗಿದ್ದಿದ್ದು ಮೂಮೆಂಟ್ಸು, ನಾನು ಅಲ್ಲಿಗೆ ಹೋದೆ, ಇಲ್ಲಿಗೆ ಹೋದೆ, ನಾನು ಅದನ್ನು ಶಾಪಿಂಗ್ ಮಾಡಿದೆ, ನಾವು ತುಂಬ ಗುಡ್ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅನ್ನೋದನ್ನ ಹಾಕ್ತೀನಿ. ಬಟ್ ಅದ್ರ ಜೊತೆಗೂ ನನ್ನ ಲೈಫಲ್ಲಿ ಏನೇನು ಆಗ್ತಿದೆ, ಏನೇನು ನಡೆದಿದೆ ಅನ್ನೋದನ್ನು ತೋರಿಸ್ಕೊಡ್ಬೇಕು ಅನ್ನೋದು ನನ್ನ ಇಂಟೆನ್ಷನ್ ಆಗಿತ್ತು. ಆ ಕಾರಣದಿಂದ ಈ ವ್ಲಾಗ್ನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ನ ಕೊಡಿ. ಈ ವ್ಲಾಗಿಂದ ನಿಮ್ಮೆಲ್ಲರಿಗೂ ನಾನು ಏನು ತಿಳ್ಸೋಕೆ ಇಷ್ಟಪಡ್ತೀನಿ ಅಂತಂದರೆ, ನಮ್ಮ ಫ್ಯಾಮಿಲಿಯವರು ಎಲ್ಲರೂ ಬರೀ ಹಬ್ಬ, ಹುಣ್ಣಿಮೆ, ಜಾತ್ರೆ, ಆ ಥರ ಫಂಕ್ಷನ್ ಟೈಮಲ್ಲಿ ಮಾತ್ರ ನಾವೆಲ್ಲರೂ ಒಟ್ಟಿಗೆ ಇರಲ್ಲ. ಕಷ್ಟ, ಸುಖ, ನೋವು ಅನ್ನೋ ಎಲ್ಲ ವಿಷಯದಲ್ಲೂ ನಾವು ಒಟ್ಟಿಗೆನೇ ಇರ್ತೀವಿ. ನೀವು ಗೌರಿ ಹಬ್ಬದ ವ್ಲಾಗ್ನ ಒಂದ್ಸತಿ ಚೆಕ್ ಮಾಡಿ. ಆ ವ್ಲಾಗ್ನ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಮ್ಮ ಫ್ಯಾಮಿಲಿ ಬಾಂಡಿಂಗ್ ಯಾವ್ಯಾವ ಥರ ಇದೆ, ನಾವು ಎಲ್ಲರೂ ಎಷ್ಟು ಕ್ಲೋಸ್ ಆಗಿದ್ದೀವಿ, ನಮ್ಗಳ ಮಧ್ಯೆ ಬಾಂಡಿಂಗ್ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಆ ವ್ಲಾಗಲ್ಲಿ ತುಂಬ ಕ್ಲಿಯರಾಗಿ ಗೊತ್ತಾಗುತ್ತೆ. ಹಾಗೆ ಲಾಸ್ಟಿಗೆ ನಾನು ಪೂಜೆ ಮಾಡಿದೆ, ನಾನೊಬ್ಬಳೇ ಲಾಸ್ಟಿಗೆ ಇದ್ದಿದ್ದು. ನಾನು ಪೂಜೆ ಮಾಡಿ, ಪೂಜೆ ಎಲ್ಲನೂ ಮುಗಿಸ್ಕೊಂಡು ವಾಪಸ್ ಅಲ್ಲೇ ಪಕ್ಕದಲ್ಲಿ ಒಂದು ಶೆಡ್ ಹಾಕಿದ್ದಾರೆ. ಲೈಕ್ ಈ ಶೆಡ್ಡು ನಮ್ದಲ್ಲ, ನಮ್ಮ ಮಾವವರು ಶುಂಠಿ ಹಾಕೋಕ್ಕೆ ಅಂತ ಲ್ಯಾಂಡ್ ಕೊಟ್ಟಿದ್ದಾರಲ್ವ, ಶುಂಠಿ ಹಾಕಿರೋರು ಇಲ್ಲೇ ಶೆಡ್ ಹಾಕ್ಕೊಂಡು ಅವರು ಶುಂಠಿನ ನೋಡ್ಕೋತಾ ಇದ್ದಾರೆ. ಬೆಳಗ್ಗೆನೇ ನಮ್ಮ ಅತ್ತೆ ಎಲ್ಲನೂ ಮಾಡಿಕೊಂಡು ತಂದಿದ್ರು. ಇಡ್ಲಿ, ವಡೆ, ಚಟ್ನಿ, ಪಲಾವ್ ಎಲ್ಲ ಸಕ್ಕದಾಗಿತ್ತು. ನಮ್ಮ ಅತ್ತೆ ಕೈ ರುಚಿ ಕೇಳಬೇಕಾ, ಆರಾಮಾಗಿ ಎಲ್ಲರೂ ಕುತ್ಕೊಂಡು ತಿಂದ್ವಿ. ಈ ಗುಡಿಸ್ಲಂತೂ ಫುಲ್ಲು ಕೂಲಾಗಿದೆ, ಸಖತ್ ಚೆನ್ನಾಗಿದೆ. ಲೈಕ್ ನಮಗಿಲ್ಲಿ 1 ದಿನ 2 ದಿನ ಸ್ಟೇ ಮಾಡೋಕೆ ಖುಷಿಯಾಗುತ್ತೆ. ನೈಟ್ ಯಾವ ಥರ ಮಲ್ಕೋತಾರೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಚಳಿ ಆಗುತ್ತೆ ಅನ್ಸುತ್ತೆ ಈ ಮನೆಯಲ್ಲಿ. ಮಧ್ಯಾಹ್ನದ ಹೊತ್ತು ಮಾತ್ರ ಫುಲ್ ತಣ್ಣಗಿರುತ್ತೆ, ಯಾವ ಶಕೆನೂ ಆಗಲಿಲ್ಲ. ನೋಡಿ ಗೈಸ್, ಇದ್ರ ತುಂಬ ವಡೆ ಮಾಡ್ಕೊಂಡು ತಂದಿದ್ರು ನಮ್ಮತ್ತೆ. ಅದರಲ್ಲಿ 3 ಮತ್ತೊಂದು ವಡೆ ಇದೆ ಅಷ್ಟೇ. ಎಲ್ಲರೂ ತಿಂದಾಕಿದ್ದೀವಿ. ಹಿಂಗೆ ಹೊರಗಡೆ ಬಂದಾಗಲೇ ನಮಗೆ ಹಸಿವು ಜಾಸ್ತಿ ಆಗ್ತಾ ಇರುತ್ತೆ. ಮನೇಲಿದ್ದಾಗ ಏನೂ ತಿನ್ಬೇಕಂತಾನೆ ಅನ್ಸಲ್ಲ. ಇವ್ರನ್ನ ನೀವು ಮೋಜು ಇನ್ಸ್ಟಾಗ್ರಾಮ್ ಎರಡರಲ್ಲೂ ಫಾಲೋ ಮಾಡಿ. PG ರಾಮಸ್ವಾಮಿ ಅಂತ ಯೂಸರ್ ನೇಮ್. ಫಾಲೋ ಮಾಡ್ತಾರೆ ಬಿಡಿ ಮಾಮ. ಒಳ್ಳೆ ಟಿಕ್ಟಾಕ್ ನೋಡ್ಬೋದು, ನಿಮ್ಗೂ ಎಂಟರ್ಟೈನ್ಮೆಂಟ್, ಟೈಮ್ ಪಾಸ್ ಆಗುತ್ತೆ. ಎಲ್ಲಾರ ಅಕೌಂಟ್ನು ಪ್ರಮೋಟ್ ಮಾಡೋಳಾಗಿದ್ಯಾ? ಅಚ್ಚು ಅಕೌಂಟ್ನು ಪ್ರಮೋಟ್ ಮಾಡಿದ್ವಿ. ಓಕೆ, ಟೈಮ್ ಟು ಗೆಟ್ ಪ್ರತಿ ಸ್ಮೈಲ್. ನನ್ನ ಅಣ್ಣ ಅಲ್ಲಿ ಎಳ್ನೀರು ಕುಡಿಯೋಣ ಬನ್ನಿ.
Right, can you move already? Move. ಏನ್ ಶಿವಣ್ಣ ಬರ್ತೈತಾ? ಅವ್ರ ಅಮ್ಮನ. Guys, subscribe to Palguni Vlogs for more such videos, and also comment which video you like. ಇವನು ಒಂದು 2 hours ಬ್ಯಾಕ್ ಏನ ಗೈಸ್ ತಿಂಡಿ ತಿಂದೆಲ್ಲ ಬಿದೋಗ್ಬಿಟ್ಟಿದ್ದೆ ಸುಸ್ತಾಗಿ. ಇವಾಗ ತಿಂಡಿ ತಿಂದು ಚಿಗ್ರಕ್ಕೊಬಿಟ್ಟೈತೆ ಮಗು. ಎಲ್ಲರೂ ಇವಾಗ ಬಂದಿದ್ದಾರಿಲೆ ವಾಪಸ್ ಹೋಗ್ತಾ ಇದ್ದೀವಿ. ಇನ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ವಾ? ಫಸ್ಟ್ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ನನ್ನ ವಿಡಿಯೋಸ್ನ ನೋಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಪ್ಲೀಸ್. ಯಾವಾಗಲೂ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಿರ್ತೀರಲ್ಲ. ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ನೀವು ಆಮೇಲೆ ಅನ್ಸಬ್ಸ್ಕ್ರೈಬ್ ಎಲ್ಲ ಮಾಡಕ್ ಹೋಗ್ಬೇಡಿ. ಏನಿದು? ಗೊತ್ತಿಲ್ಲಪ್ಪ. ಅಯ್ಯಪ್ಪ ಮೆಡಿಸಿನ್ ಸೌತೆಕಾಯ. ಅವಳು ಯಾಕೆ ಹಂಗಾಡ್ತವಳೆ? ಒಳ್ಳೆ ನಾಯಿ ಸಾಕವ್ರು ಸರಿಯಾಗಿರೋದ್ನೆ. ಬೋಗ್ಲು ಬಿಸಾಕ್ತಾ ಇದಾವೆ. ಈ ಒಳಗಿರೋದು ಹೆಂಗ್ ಬರುತ್ತೆ ನಡೆಯೋ ಪ್ರತ್ಯೂಷ? ಓ ನೋಡಿ ವಿಶ್ವಣ್ಣ ಮರ ಹತ್ತೈತೆ. ವಿಶ್ವಣ್ಣ ಕಿತ್ಕೊಟ್ಟಿದ್ದು ಸೀಬೆಹಣ್ಣು ತಿನ್ಕೊಂಡು ನಾನು ಜುನ್ನು ಕುತ್ಕೊಂಡಿದ್ದೀವಿ ಕಾರ್ ಒಳಗೆ. ಇವಾಗ ನಾವು ನಮ್ಮ ರಿಲೇಟಿವ್ಸ್ ಮನೆಗೆ ಹೋಗ್ತಾ ಇದ್ದೀವಿ. ಇವಾಗಲೇ ಏನು ಮನೆಗೆ ಹೋಗಲ್ಲ, ಮನೆಗೆ ಹೋಗೋದು ಸ್ವಲ್ಪ ಲೇಟೆ. ಇನ್ನು ಸ್ವಲ್ಪ ಜಾಗಕ್ಕೆ ಹೋಗೋದು ಇದೆ, ಅದಕ್ಕೆ ಇಲ್ಲಿ ಫಸ್ಟು ರಿಲೇಟಿವ್ಸ್ ಮನೆಗೆ ನಾನು ಬರಲ್ಲ ಅಲ್ವಾ? ಎರಡೆರಡು ನಾಯಿ ಕಡೆ. ನಾನು ಇಳಿಯಲ್ಲ ಕಣಪ್ಪ. ಅಯ್ಯಪ್ಪ ಮಾಲ್ವಿಕಾ ನಾನು ನಿಂತೀನಿ ಬರ್ತೀನಿ. ಅದೇನ್ ಮಾಡಲ್ಲ. ಆ ಸಂಜೆನೆ ನೋಡ್ಕೆ ಚಂದ ಚಂದ ನಾನು ಹೆಂಗ್ ಹೊಡಿತೀನಿ ಹೋಗು ಸುಮ್ನೆ ದೂರಕ್ಕೆ. ಸುಮ್ನೆ ಕುತ್ಕೊಳ್ಳ. ಅಣ್ಣಂಗೆ ಏನಾಗೈತೆ ಇವತ್ತ? ಸೀಬೆಣ್ಣು ಅಂತ ಓಡೋಗ್ತೈತೆ. ಎಲ್ಲಿ ನೋಡಿ ಗೈಸ್, ದಿಸ್ ಇಸ್ ಕಾಟನ್. ಹತ್ತಿ ಬೆಳಿತಾರೆ ಇವರು. ಕಾಟನ್ ನಮ್ ದೊಡ್ಡಮ್ಮವರು ಹತ್ತಿ ಬೆಳಿತಾರೆ ನೋಡಿ ಗೈಸ್. ಇಲ್ಲೇ ಗಿಡ ಇದೆ, ಸೊ ಅವರೇ ಬೆಳೆಯೋದಿದೆನ. ಎಲ್ಲರೂ ಬಿಸಿಲಿಗೆ ಬಂದು ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಯಾರನ್ನ? ನಮ್ನ? ಯಾಕೆ ನೋಡಿ ಗೈಸ್, ಸೀಬೆಹಣ್ಣು ಎಲ್ಲ ಕಿತ್ಕೊಂಡು ನಮ್ಮತ್ತೆ ಅಂತೂ ನಮ್ಮತ್ತೆ ಮಗ ನಮ್ಮಣ್ಣ ಕಿತ್ಕೊಟ್ರು, ನಮ್ಮತ್ತೆ ಕೊಡ್ತಾ ಇದ್ದಾರೆ. ಈಗ ಮತ್ತೆ ಎಲ್ಲೋ ಹುಡ್ಕೊಂಡು ಹೋಗಿದ್ದಾರೆ ಕಿತ್ಕೊಂಡು ಬರಕ್ಕೆ. ಇಲ್ಲಿ ನಾಯಿಗಳಿರುವ ಕಾರಣ ಕೋಲ್ ಇಟ್ಕೊಂಡು ಓಡಾಡ್ತೀವಿ. ಬಂದ್ರತ್ತೆ ನೀವು ಒಳಕೋಗೋಣ. ಹಸು ಕುರಿ ಎಲ್ಲ ಇದೆ. ಇವ್ರ ಮನೇಲಿ ಬೆಕ್ಕಿದೆ. ಆ ಬೆಕ್ಕು ನೋಡಿ ಗೈಸ್, ಡ್ರೈವರ್ ಸೀಟ್ ಹತ್ರಕ್ಕೆ ಹೋಗಿ ಕುತ್ಕೊಂಡು ಮಿರರಲ್ಲಿ ಅದನ್ನೇ ಅದು ನೋಡ್ಕೊಂಡು ಶಾಕ್ ಆಗಿ ಹೋಗ್ತಾ ಇದೆ. ಆ ಬೆಕ್ಕನ್ನು ನೋಡಿದ್ರೆ ನನಗಂತೂ ಅಷ್ಟಿಷ್ಟು ನಗು ಬರ್ತಾ ಇಲ್ಲ. ಆ ಬೆಕ್ಕನ್ನು ನೋಡಿ ನಮ್ಮ ಮನೆ ಮಕ್ಕಳು ಹೆಂಗ್ ಆಡ್ತಾರೆ ನೋಡಿ ಇವಾಗ.
ಏನು ಮಾಡೋದಿಲ್ಲ ನೋಡು ಅವ್ನ ಪಾಪ ಅವನೇ ದೊಡ್ಡವಲ್ವಾ ಅವನೇ ಕುಕ್ಲ ದೊಡ್ಡದು. ಚಿನ್ನ ಇಟ್ಸ್ ಮೋರ್ ಫನಿ. ಮಳ್ಕೊಂಡಾಯ್ತದ ಕಳ್ಳಿ ಮುಚ್ಚಬೇಡಿ ಖರ್ಚಕ್ಕೆ ಮಾನ್ವಿಕ್ ಪುಕ್ಲ ಅದೊಂದ್ಸರಿ ಊಟ ಸಿಕ್ಕರೆ ಬೇಕಾದ್ರೆ ಎತ್ತಿ ಮೊಡ್ಲಲ್ಲಿ ಹಾಕೊಂಡಿರ್ತಾವಲ್ಲ ಖರ್ಚಿತ್ತಮ್ಮ ಮುಟ್ಟಬೇಡಿ ದಿನ ಸಿಗಲ್ಲ ಕ್ಯಾತು ನೀನ್ ಸುಮ್ನಿರು, ಅವಳೇ ಮುಗ್ದಾಳೆ. ಅಯ್ಯಪ್ಪ ನಾನು ನಾಯಿ ಬೆಕ್ಕುಗಳಿಂದ ಸ್ವಲ್ಪ ದೂರನೇ. ನನಗೆ ಸ್ವಲ್ಪ ಭಯ ಆಗುತ್ತೆ ನಾಯಿ ಬೆಕ್ಕು ಅಂದರೆ. ಅದಕ್ಕೆ ನಾನು ಯಾವುದನ್ನು ಮುಟ್ಟಕ್ಕೆ ಹೋಗಲ್ಲ, ಮುದ್ದಾಡಕ್ಕೆ ಹೋಗಲ್ಲ. ಐ ಆಮ್ ನಾಟ್ ಅ ಪೆಟ್ ಲವರ್. ನಂಗೆ ನಾಯಿ ಬೆಕ್ಕು ಗಿಳಿ ಅವೆಲ್ಲ ಅಂದರೆ ಅಷ್ಟು ಇಷ್ಟ ಆಗಲ್ಲ. ನನಗೆ ಇಷ್ಟ ಅನ್ನೋಕ್ಕಿಂತ ಭಯನೇ ಜಾಸ್ತಿ ಆಗ್ತಿರುತ್ತೆ. ಬಿಕಾಸ್ ನಂಗೆ ಒಂದ್ಸತಿ ನಾಯಿ ಕಚ್ಬಿಟ್ಟಿತ್ತು ನಾನು ಚಿಕ್ಕವ್ರು ಇರಬೇಕಾದ್ರೆ. ಆವಾಗಲಿಂದ ನನಗೆ ನಾಯಿ ಅಂದರೆ ಸ್ವಲ್ಪ ಜಾಸ್ತಿನೇ ಭಯ. ಇವಾಗ ಮತ್ತೆ ನಾವು ನಮ್ಮ ಮನೆಗೆ ಇನ್ನೂ ಹೋಗ್ತಾ ಇಲ್ಲ. ನಮ್ಮ ಆಟೋ ಮಾಮವ್ರ ಶುಂಠಿ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಜುನ್ನು ಇದ್ದಾರಲ್ಲ, ಜುನ್ನು ಅವ್ರ ತಾತನೂ ಶುಂಠಿ ಹಾಕಿದ್ದಾರೆ. ಸೊ ಅವ್ರ ಶುಂಠಿ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ನಾವು ಪ್ರಮೋಟ್ ಮಾಡಿದ್ವಲ್ಲ ಅಕೌಂಟ್ PG ರಾಮಸ್ವಾಮಿ, ಅವ್ರ ಶುಂಠಿ ಯಾವ ಥರ ಇದೆ ಅಂತ ನಿಮಗೂ ತೋರಿಸ್ತೀನಿ. ಹೋಗ್ತಾ ಹೋಗ್ತಾ ತುಂಬ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಆ ಕಡೆ ಎಲ್ಲ ತುಂಬ ಪುಟ್ಟು ರೋಡು. ಒಂದು ಗಾಡಿ ಅಂದರೆ ಒಂದು ಕಾರು ಹೋದರೆ ಆ ಕಡೆಯಿಂದ ಒಂದು ಬೈಕ್ ಬರೋಕ್ಕೂ ಜಾಗ ಇಲ್ಲ, ಅಷ್ಟು ಚಿಕ್ಕ ರೋಡು. ಆ ಚಿಕ್ಕ ರೋಡಲ್ಲಿ ಈ ಮಳೆಯಲ್ಲಿ ಹೇಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೂ ಗೊತ್ತಾಗುತ್ತೆ. ಈ ವ್ಲಾಗ್ನ ಎಂಡ್ವರೆಗೂ ನೋಡ್ತಾ ಇರಿ ದಯವಿಟ್ಟು, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ? ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೈನಲಿ ನಮ್ಮ ಡೆಸ್ಟಿನಿನ ನಾವು ರೀಚ್ ಆದ್ವಿ. ಫಸ್ಟು ಆಟೋದವ್ರೆ ನಮ್ಮ ಮಾಮವರೇ ಬೇಗ ಬಂದುಬಿಟ್ಟಿದ್ದಾರೆ. ನಾವು ಅವ್ರ ಹಿಂದೆ ಫಾಲೋ ಮಾಡ್ಕೊಂಡು ಬಂದ್ವಿ. ಬಿಕಾಸ್ ನಮಗೆ ಗೊತ್ತಿರಲಿಲ್ಲ ಎಲ್ಲಿರೋದು ಅಂತ. ಅವರಿಂದನೇ ಬಂದ್ವಿ. ಇದು ಅಲ್ಲೇ ಇದ್ದಂಥ ಮನೆ. ಅವ್ರ ಮನೆಗೆ ಹೋಗಿ ನಾವು ಒಂದು 5 ನಿಮಿಷ ಕೂತ್ಕೊಂಡು ರೆಸ್ಟ್ ಮಾಡಿದ್ಮೇಲೆ ಶುಂಠಿ ನೋಡೋಣ ಅಂತ ಹೊರಟ್ವಿ. ಮಳೆ ಪಿರಿ 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 ಅಂತ ಉದುರುತ್ತಾ ಇತ್ತು. ಇವಾಗ ಹೋಗ್ತಾ ಇದ್ದೀವಿ. ಜುನ್ನು ರಜ್ಜಿ ಎಲ್ಲದರಲ್ಲೂ ಫುಲ್ ಫಾಸ್ಟ್. ಅವರೇ ಮುಂದೆ ಹೆಂಗೆ ಹೋಗ್ತಾ ಇದ್ದಾರೆ ನೋಡಿ. ನಮ್ಮ ಜುನ್ನುಗೆ ಹಿಂಗೆ ಎತ್ಕೊಂಡು ಸುತ್ತಾಡ್ಸೋದು ಅಂದರೆ ತುಂಬ ಇಷ್ಟ. ಅವಳು ಅಳ್ತಾನೆ ಇಲ್ಲ. ಎಲ್ಲಿಗೆ ಹೋಗೋದಾದರೂ ಅವಳು ಅಳೋದೇ ಇಲ್ಲ. ಫುಲ್ ಜಾಲಿಯಾಗಿ ಸುತ್ತಾಡ್ತಾ ಇರ್ತಾಳೆ. ಬಿಕಾಸ್ ಅವಳಿಗೆ ಸುತ್ತೋದಂದರೆ ಅಷ್ಟು ಇಷ್ಟ. ಎಲ್ಲರೂ ಹೋಗ್ತಾ ಇದ್ದಾರೆ ನೋಡಿ. ಈ ಶುಂಠಿ ಎಲ್ಲ ನಮ್ಮ ಮಾಮ ಅವ್ರದ್ದೇನೆ. ಎಲ್ಲಿರ್ತಪ್ಪಿಲ್ಲಿ 6-15 ವರ್ಷಕ್ಕೆ ಬರ್ತಾರೆ ಅಷ್ಟೇ. ಅಲ್ಲಿ ಮನೆ ಇದೆ ಅಕ್ಕ. ಅಲ್ಲಿ ಅವ್ರು ಬೇರೆ ಬೇರೆ ಅವ್ರವ್ರ ತೋಟದಲ್ಲಿ ಅವ್ರವ್ರು ಕಟ್ಕೊಂಡ್ರು. ಅವ್ರು ಬೇರೆ ಅವ್ರಿಗೆ ರೋಡ್ ಅಕ್ಕ. ಅವ್ರು ಹಂಗೆ ಹಂಗಿತ್ತು. ಸರಿ ಸಾಕಿಲ್ಲಿಂದಲೇ ನೋಡಿದ್ರೆ
ನಾವು ವಾಪಸ್ ಹೋಗ್ಬೇಕಾದ್ರಂತೂ ಫುಲ್ ಮಳೆ, ಜೋರಾಗಿ ಮಳೆ ಬರ್ತಾ ಇತ್ತು. ಆದರೂ ಚೆನ್ನಾಗಿತ್ತು. ರೈನಿ ರೈಡ್ ಅಂತ ನಾವು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಆರಾಮಾಗಿ ಸಾಂಗ್ಸ್ ಎಲ್ಲನೂ ಪ್ಲೇ ಮಾಡಿಕೊಂಡು ಚಿಲ್ ಮಾಡಿಕೊಂಡು ಮನೆಗೆ ಬರ್ತಾ ಇದ್ದೀವಿ. ಇನ್ನು ಈ ವ್ಲಾಗ್ನ ಎಂಡ್ ಮಾಡೋ ಅಂಥ ಟೈಮ್ ಬಂದೇ ಬಿಡ್ತು. ಮನೆಗೆ ಹೋಗೋಷ್ಟೊತ್ತಿಗೆ ಎಷ್ಟೊತ್ತಾಗಿರುತ್ತೆ ಟೈಮ್ ಅಂತ ನೀವು ನೋಡಲೇಬೇಕು. ಇನ್ನು 2 ನಿಮಿಷ ಈ ವ್ಲಾಗ್ ಮುಗ್ದೋಗ್ಬಿಡುತ್ತೆ. ದಯವಿಟ್ಟು ನೋಡ್ತಾ ಇರಿ. ಎತ್ತಿನೊಳೆ ಪ್ರಾಜೆಕ್ಟ್ ಪ್ರೋಗ್ರೆಸ್. ಫೈನಲಿ ನಮ್ಮ ಮನೆ ರೋಡಿಗೆ ಬಂದ್ಬಿಟ್ಟೆ. ಮಳೆ ಬರ್ತಾ ಇದೆ ಗೈಸ್. 4 ಗಂಟೆ ಆಗಿದೆ ಗೈಸ್ ನಾವು ಮನೆಗೆ ಬರೋ ಅಷ್ಟೊತ್ತಿಗೆ. ನಮ್ಮ ಅಪ್ಪ ಮರ್ತೋಗಿ ಹಿಂದ್ಗಡೆ ಡೋರ್ನೇ ಹಾಕಿಲ್ಲ, ಹಾಗೆ ಹೋಗಿದ್ದಾರೆ. ಮನೆಗೆ ಬಂದು ಕಾಫಿ ಮಾಡಿಕೊಂಡು ಪಾಸ್ತಾ ಮಾಡ್ತಾ ಇದ್ದಾರೆ ಚಂದನ ಮ್ಯಾಮ್ ಅವರು. ಕಾಫಿ ನಾನು ಮಾಡಿದ್ದೆ ಗೈಸ್, ಪಾಸ್ತಾ ನಮ್ಮ ಅಕ್ಕ ಮಾಡ್ತಾ ಇದ್ದಾರೆ. ಸಾಕಾಗೋಯ್ತು. ಹೋಗಿ ಬರೋಷ್ಟೊತ್ತಿಗೆ ಯಾವಾಗ ತಿಂತೀವೋ ಅನ್ನಂಗೆ ಆಗ್ತಿದೆ. ಫುಲ್ ಹೊಟ್ಟೆ ಹಸಿತಿದೆ. ಇವಾಗ ಟೈಮು 4:40 ಆಗಿದೆ ನೋಡಿ. 7:15 ಆಗಿದೆ ಗೈಸ್. ಎಲ್ಲ ತಿಂದು ಕಾಫಿ ಕುಡಿದು ಪಾಸ್ತಾ ತಿಂದು ಚೆನ್ನಾಗಿ ನಿದ್ದೆ ಮಾಡಿ ಎದ್ವಿ. 7:15 ಆಗಿದೆ ಟೈಮ್ ಇವಾಗ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಪಾಲ್ಕಣಿ ಬ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.